ಈ ಮೆಕ್ಡೊನಾಲ್ಡ್ಸು ಬರ್ಗರ್ ಸೆಲ್ ಮಾಡಿ ದುಡ್ಡು ಮಾಡಲ್ಲ. ನೀವು ರೋಡಲ್ಲಿ ನೋಡ್ತಿರಲ್ಲ ಮೆಕ್ಡೊನಾಲ್ಡ್ಸು, ಒಬ್ಬ ಜೋಕರ್ ಕುಂತಿರ್ತಾನಲ್ಲ, ಅದು ಇವರು ಬರ್ಗರ್ ಸೆಲ್ ಮಾಡಿ ದುಡ್ಡು ಮಾಡ್ತಾರೆ ಅನ್ಕೊಂಡಿದ್ದೀರಾ? ಆದರೆ ಇವರು ನಿಜವಾಗ್ಲೂ ದುಡ್ಡು ಮಾಡೋದು ರಿಯಲ್ ಎಸ್ಟೇಟಿಂದ. ನೀವೇನೇನು ಹೊರಗಡೆ ಸ್ಟೋರ್ ನೋಡ್ತಿರಲ್ಲ ಮೆಕ್ಡೊನಾಲ್ಡ್ಸ್ದು, 70% ಸ್ಟೋರ್ನ ಮೆಕ್ಡೊನಾಲ್ಡ್ಸೇ ಓನ್ ಮಾಡಿರ್ತಾನೆ. ಇವನು ಓನ್ ಮಾಡಿ ಬೇರೆಯವ್ರಿಗೆ ಫ್ರಾಂಚೈಸಿಯಾಗಿ ಕೊಡ್ತಾನೆ. ನೀವು ಯಾವುದನ್ನ ಸ್ಟೋರಲ್ಲಿ ಹೋಗಿ ಬರ್ಗರ್ ತಿಂದು ದುಡ್ಡು ಕೊಟ್ಟರೆ ಅದನ್ನು ನಡೆಸ್ತಿರೋದು ಖುದ್ದು ಮೆಕ್ಡೊನಾಲ್ಡ್ಸ್ ಅಲ್ಲ, ಅದನ್ನು ಯಾರಿಗೋ ನಡೆಸೋಕ್ಕೆ ಫ್ರಾಂಚೈಸಿ ಕೊಟ್ಟಿರ್ತಾನೆ. ಆ ಫ್ರಾಂಚೈಸಿ ಓನರು ಆ ಮೆಕ್ಡೊನಾಲ್ಡ್ಸ್ಗೆ ಆ ಬಿಲ್ಡಿಂಗ್ದು ಬಾಡಿಗೆ ಕೊಡಬೇಕು, ಮತ್ತು ಮೆಕ್ಡೊನಾಲ್ಡ್ಸು ಬ್ರ್ಯಾಂಡ್ ಯೂಸ್ ಮಾಡ್ತಿರೋದ್ರಿಂದ ರಾಯಲ್ಟಿ ಕೊಡಬೇಕು. ಅದು 5-8% ಇರುತ್ತೆ. ಆ ಫ್ರಾಂಚೈಸಿ ಓನರು ಬರ್ಗರ್ ಸೆಲ್ ಮಾಡಿ ದುಡ್ಡು ಮಾಡ್ತಾನೋ ಇಲ್ಲ ಗೊತ್ತಿಲ್ಲ, ಬಟ್ ಮೆಕ್ಡೊನಾಲ್ಡ್ಸ್ ಅಂತೂ ಬರ್ಗರ್ ಸೆಲ್ ಆಗದಲ್ಲೇ ಇರಲಿ ಎವ್ರಿ ಇಯರ್ ದುಡ್ಡು ಮಾಡ್ತಾನೆ. 2024 ಡೇಟಾ ಪ್ರಕಾರ ಮೆಕ್ಡೊನಾಲ್ಡ್ಸು 2.3 ಲಕ್ಷ ಕೋಟಿಯಷ್ಟು ಸೇಲ್ಸ್ ಮಾಡಿದ್ದಾನೆ. ಅದರಲ್ಲಿ 1.3 ಲಕ್ಷ ಕೋಟಿ ಜಸ್ಟ್ ಈ ರೆಂಟು ಮತ್ತು ರಾಯಲ್ಟಿಯಿಂದ ಬಂದಿದೆ. ಅಂದರೆ ಸುಮಾರು 50% ದುಡ್ಡು ಮೆಕ್ಡೊನಾಲ್ಡ್ಸ್ಗೆ ಬರ್ಗರ್ ಸೆಲ್ ಮಾಡಿ ಬರಲ್ಲ, ಅಂಗಡಿ ಮಳಿಗೆ ಬಾಡಿಗೆ ಕೊಡೋದ್ರಿಂದ ಬರುತ್ತೆ. ಇದರಲ್ಲಿ ಮೆಕ್ಡೊನಾಲ್ಡ್ಸ್ದು ಪ್ರಾಫಿಟ್ಟು 90%. ಯಾಕಂದರೆ ಬಾಡಿಗೆ ಕೊಡೋದ್ರಲ್ಲಿ ಏನು ರಾ ಮೆಟೀರಿಯಲೇ ಇಲ್ಲಲ್ಲ, ಬಂದಿದ್ದೆಲ್ಲ ಜಾಬಿಗೆ. ನಾವು ಅಂದ್ಕೊಂಡಿದ್ದೀವಿ ಈ ಕಂಪ್ನಿಗಳು ಬರ್ಗರು ಪಿಜ್ಜಾ ಸೆಲ್ ಮಾಡಿ ದುಡ್ಡು ಮಾಡ್ತಾರೆ ಅಂತ. ಇವ್ರು ದುಡ್ಡು ಮಾಡೋ ರೀತಿನೇ ಬೇರೆ ಥರ ಇದೆ. ಇದು ನಿಮಗೆ ಗೊತ್ತಿತ್ತಾ? ಕೆಳಗಡೆ ಕಾಮೆಂಟ್ ಮಾಡಿ.